ಓ ಅನ್ಕೊಂಡೆ ಇವನೇನು ರೆಡಿನೇ ಆಗಿಲ್ವಲ್ಲ ಅಂತ ಇದ್ದೆ ನಾನು. ಈ ರೇಂಜಿಗೆ ಸರ್ಪ್ರೈಸ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇದು ಪಾರ್ಟ್ 3 ನನ್ನ ಟ್ರಿಪ್ ವ್ಲಾಗ್ ಇದೆ, ಲಾಸ್ಟ್ ಟ್ರಿಪ್ದು. ಸೊ ನನ್ನ ಬೇಬಿ ಶವರ್ ಮಾಡಿದ್ದು, ನಾವು ಅಲ್ಲಿ ಹೋಗಿ ಬೇಬಿ ಶವರ್ ನಾನು ಮಾಡ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸರ್ಪ್ರೈಸಾಗಿ ಮಾಡಿದ್ದು. ಪಾಪ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ, ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಪಾಪ ಅಲ್ಲಿ ಡೆಕೋರೇಷನ್ ಮಾಡಿ ಮುಂಚೆನೇ ಇದನ್ನೆಲ್ಲ ತೊಗೊಂಡು ಅವರು ನಿಜ ಖುಷಿ ಆಯಿತು. ಅಲ್ಲಿ ಪ್ಲ್ಯಾನ್ ಮಾಡಿದ್ದು ಬೇಬಿ ಶವರ್ನ ಎಲ್ಲರೂ ಸೇರಿ ಮಾಡಿದ್ದು. ಹಂಗೆ ಉಳಿದಿರೋ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಪರವಾಗಿಲ್ಲ ಹಂಗೆ ಹಾಕ್ತೀನಿ, ಕಾಪಿರೈಟ್ಸ್ ಬರುತ್ತೆ, ಇಟ್ಸ್ ಓಕೆ, ನೋಡೋಣ ಆಮೇಲೆ ಹಂಗೆ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ ಈ ವ್ಲಾಗ್ನ, ಕಂಪ್ಲೀಟಾಗಿ ನೋಡಿ. ನಾನೇನು ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿರಲ್ಲ ಇದರಲ್ಲಿ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಏನ್ ತಲೆ ಟಿಂಗಿ 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 ಅವನೇ ಈ ಕಡೆ ಬರಕ್ ಹೇಳ್ತಾವ. ಅದು ಹುಡುಗಿ ಏನಂತ ಹೇಳ್ಬೇಕಂತಿದ್ದೆ ಹುಡುಗ ಹೆಸರು? ಸಂತೋಷ್. ಸಂತೋಷ್ ಬೇಡ, ತುಂಬಾ ತುಂಬಾ ಕಿಲಾಡಿ ಆಗ್ಬಿಡ್ತಾನೆ. ಹೇಳ ಬೇಗ ಹೇಳ್ಬೇಕು. ಗೊತ್ತಿಲ್ಲ, ನೋ ಐಡಿಯಾ ಅಂತ ಇರ್ತೀಯ. ಹುಡುಗಿ ಆದ್ರೆ ಮಾಡಬಾರ್ದು ಇಲ್ಲಿ. ಈ ನಾಟಕ ಎಲ್ಲ ಬೇಡ. ಹಾ ಆಯ್ತು, ನಮ್ಗೊಂದು ಸ್ವಲ್ಪ ಕೇಕ್ ಕೊಟ್ಬಿಟ್ರಿ ಇಲ್ಲಿ. ಇಲ್ಲ ಬೇಬಿ ಶವರ್, ಮಗು ಸ್ನಾನನೇ ಮಾಡಿಸಿಲ್ಲ. ಸಿನಿಮ್ಯಾಟಿಕ್ ಇಲ್ಲಿ ಬಿಡ, ಸಿನಿಮ್ಯಾಟಿಕ್ ಅಲ್ಲ ಅದು. ಸಿನಿಮ್ಯಾಟಿಕ್. ವಾವ್, ಇವಾಗ ಹೇಳ್ರಿ. ಪಾರ್ಟಿ ಕೊಡ್ಸಿದ್ರೆ ನಿಮ್ ಥ್ಯಾಂಕ್ಸ್. ಪಾಪ ಅವರೇ ತಿನ್ಕೋಬಿಟ್ರು, ಪವನ್ಗೆ ತಿನ್ಸ್ಲಿಲ್ಲ. ಸೆಲ್ಫ್ ಸರ್ವಿಸ್ ಫಸ್ಟ್. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಯಾವ ಓಟ್ ಜಾಸ್ತಿ ಇದೆ? ನೀನೇನು ಗರ್ಲ ಬಾಯ್? ನಾವು ಬರೀ ಕಂಗ್ರ್ಯಾಚುಲೇಷನ್ಸ್ ಅಷ್ಟೇ. ಯಾವ್ದಾದ್ರು ಬನ್ರೋ ಶರತ್, ಬಾ ಶರತ್, ಜಯಂತ್ ನಿಂಗೆ ಸ್ಪೆಷಲ್ ಆಗಿ ಬಾರೋ. ನೋಡಿಲಿ ಅದು ಚೆನ್ನಾಗಿಲ್ಲ. ಮಗು ಹಸಿರು ಉಳಿಸಿ ಉಸಿರು ಬಿಡಿ. ಏನು ಮಾಡ್ಬಾರ್ದು.
ಈ ಸ್ಟೇ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಇದು ತುಂಬಾ ಚೆನ್ನಾಗಿದೆ. ಇನ್ಸೈಡ್ ಒಳಗಡೆ ಪೂಲ್ ಇದೆ, ಫುಲ್ ವಿಲ್ಲಾ ಒಬ್ರಿಗೇನೆ ಮೇಲ್ಗಡೆ ಒಂದು ರೂಮ್, ಕೆಳಗಡೆ ಒಂದು ರೂಮ್, ಆಚೆ ಇನ್ನೂ ಒಂದು ರೂಮ್ ಇತ್ತು. ಸೊ ಇದು ಬಂದು ಪರ್ ಹೆಡ್ 1000 ರೂಪೀಸ್. ಎಷ್ಟು ಜನ ಹೋಗ್ತಾರೆ ಅಷ್ಟು ಜನ ಆ ಥರ. ಸೊ 15 ಮೆಂಬರ್ಸ್ ಅಷ್ಟು ಇಲ್ಲಿ ಸ್ಟೇ ಆಗ್ಬೋದು ಈ ಒಂದು ವಿಲ್ಲಾದಲ್ಲಿ. ತುಂಬಾ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ವಿಲ್ಲಾ ಪೂರ್ತಿ ನಾವೇ ಇದ್ವಿ, ಸಖತ್ ಎಂಜಾಯ್ ಮಾಡಿದ್ರು ಹುಡುಗರೆಲ್ಲ. ನಾನಂತೂ ಕುಕ್ಕಿಂಗಲ್ಲಿ ಬ್ಯುಸಿ ಆಗಿದ್ದೆ ಅಲ್ಲಿ. ನಾನು ಅವಾಗ ಏನು ಆಟ ಆಡೋಂಗಿಲ್ಲ, ನೀರಲ್ಲಿ ಇಳಿಯೋಕ್ಕಾಗ್ತಿರ್ಲಿಲ್ಲ, ಏನೂ ಇಲ್ಲ. ಅವಾಗ ಆಲ್ರೆಡಿ ನಂಗೆ 8 ಮಂತ್ಸ್ ಆಗೋಗಿತ್ತು. ಸೊ ಜಾಸ್ತಿ ರಿಸ್ಕ್ ಬೇಡ ಅಂತ ಸುಮ್ಮನೆ ಇದ್ದೆ. ಸೊ ಚೆನ್ನಾಗಿ ಆಟ ಆಡ್ತಾಯಿದ್ರು ಎಲ್ಲರೂ, ಸಖತ್ ಎಂಜಾಯ್ ಮಾಡಿದ್ವಿ. ಹೋಪ್ ನೆಕ್ಸ್ಟ್ ಇಯರ್ ಇದೇ ಥರ ಟ್ರಿಪ್ನ ಪ್ಲ್ಯಾನ್ ಮಾಡು ಸುಪ್ರೀತಾ. ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡು ಆಯಿತಾ. ಸೊ ಅವಳೇ ಪ್ಲ್ಯಾನ್ ಮಾಡಿದ್ದನ್ನೆಲ್ಲ. ಆ್ಯಂಡ್ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಮಿಂಟ್ ವಿಲ್ಲಾ ಬೈ ಟ್ರಿಪ್ಟಿಕ್ ಅಂತ ನೀವು ಹಾಕಿದ್ರೆ ಬರುತ್ತೆ. ಸೊ ನೋಡ್ಬೋದು, ಅದರಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಲ್ಲೆಲ್ಲ ಗೇಮ್ಸ್ಗೆಲ್ಲ ಪರ್ ಹೆಡ್ ಎಷ್ಟೆಷ್ಟು ಕೊಟ್ವಿ ಅಂತ ನಂಗೆ ಅಷ್ಟೊಂದು ನೆನಪಿಲ್ಲ. ಸೊ ಎಲ್ಲ ಅಫೋರ್ಡೆಬಲ್ ಆಗೇ ಇತ್ತು. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಒಂದು ಡೇ, ನೆಕ್ಸ್ಟು ಚೆಕ್ಔಟ್ ಆಗೋ ದಿನ ಮಾತ್ರ ಬ್ರೇಕ್ಫಾಸ್ಟ್ ನಮಗಿತ್ತು ಅಷ್ಟೇ. ಇನ್ನು ಮಿಕ್ಕಿದ ಊಟ ತಿಂಡಿ ಎಲ್ಲ ನಮ್ಮದೇನೆ. ಸೊ ಅಲ್ಲಿ ಮಧ್ಯಾಹ್ನ ಚೆಕ್-ಇನ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ಔಟ್ ಆಗಿತ್ತು ನಾವು. ಸೊ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು ಅಷ್ಟೇ. ಇನ್ನೇನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಾವು